ಇನ್ನು ಕಾಂಗ್ರೆಸ್ನ ಭಾರತ್ ಜೋಡೋವನ್ನ ಜಾಡಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ರೌಡಿಸಮ್ ಅನ್ನು ಬೆಳೆಸೋದಕ್ಕೆ ಭಾರತ್ ಜೋಡೋ ಹೆಸರಲ್ಲಿ ಯುವಕರ ಸಂಘಟನೆಯನ್ನ ಮಾಡಲಾಗಿದೆ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರತ್ ಜೋಡೋ ಮತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ಪರಿ. ಸಂಘಗಳನ್ನು ರಚಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಹಣ ಕೊಡಿಸ್ತಾ ಇದ್ದಾರೆ. ಪ್ರತಿ ಸಂಘಕ್ಕೂ 10 ಲಕ್ಷ ನೆರವಿಗೆ ಮುಂದಾಗಿದ್ದಾರೆ. ಭಾರತ್ ಜೋಡೋ ಸಂಘಟನೆಯಿಂದ ಜ್ಞಾನ, ಉದ್ಯೋಗದ ಕನಸು. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಹೀಗಂತ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಯಾಂತದ ಭಾರತ್ ಜೋಡೋ ಮಾಡಿರೋ ಯುವಕರನ್ನೇನೋ ಸಂಘಟನೆ ಮಾಡೋದಕ್ಕೆ ಅದೇಂತ ಪಂಚಾಯತಿ ಮಾಡ್ತಾರೆ. 6,000 ಸಂಘಗಳು ಮಾಡೋದು, 4,000 ಇಲ್ಲಿ ಮಾಡೋದು. ಅವ್ರಿಗೆ 10 ಲಕ್ಷ ಒಂದೊಂದು ಸಂಖ್ಯೆ 1,000 ಕೋಟಿ. ಯಾರಪ್ಪನ ಮೇಲೆ ಏನ್ರಿ? ಯಾರಪ್ಪನ ಮೇಲೆ ಇದು ಭಾರತ್ ಜೋಡೋ? ಯಾರವರು? ಇವತ್ತು ಈ ರೌಡಿಸಮ್ನ ಬೆಳೆಸಲಿಕ್ಕೆ ಇವರು ಭಾರತ್ ಜೋಡೋ ಹೆಸರಿನಲ್ಲಿ ಯುವಕರನ್ನ ಸಂಘಟನೆ ಮಾಡ್ತೀವಿ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಏನೊಂದು ಜ್ಞಾನ ಮೂಡಿಸ್ಕೊಡ್ತೀವಿ ಆ ಸಂಘದ ಮುಖಾಂತರ ಅಂತೇಳಿರೋದು. ಅವರು ಜ್ಞಾನ ತುಂಬತಕ್ಕೂ ಅಲ್ಲ, ಉದ್ಯೋಗ ಕೊಡೋದಕ್ಕೂ ಅಲ್ಲ. ಇದು ಹಿಂದೆ ಗುಂಡೂರಾವ್ ಕಾಲದಲ್ಲಿ ಒಬ್ಬರು FM ಖಾನ್ ಅಂತ ಇದ್ದರು, ಅವರು ಇದೇ ಥರ ಮಾಡಿದರು. FM ಖಾನ್ ಅಂತೇಳಿ ಆ ಸಂಸ್ಕೃತಿಯನ್ನು ಈ ರಾಜ್ಯದಲ್ಲಿ ಪುನಃ ತರ್ತಕ್ಕಂಥದ್ದಕ್ಕೆ ಭಾರತ್ ಜೋಡೋ ಹೆಸರಿನಲ್ಲಿ 1,000 ಕೋಟಿ ನಾಡಿನ ಜನತೆಯ ಬೆವರು ಸುರಿಸಿರ್ತಕ್ಕಂಥ ತೆರಿಗೆ ಹಣ, ಅದನ್ನು ಇವತ್ತು ಸಂಘಗಳ ರಚನೆ ಮಾಡ್ತೀನಿ ಅಂತೇಳಿ ಯಾವನ್ರಿ DC ಗಳಿಗೆ ಹೇಳಿ ಅವ್ರ ಮುಖಾಂತರ ಸಂಘ ರಚನೆ ಮಾಡ್ತಾರಂತೆ. ಅವರ ಮುತುವರ್ಜಿಯಲ್ಲಿ DC ಕೆಲಸ ಇದೇನನ್ನ? ಇದು ಈ ಸರ್ಕಾರದ ಕೆಲಸ.